ಸ್ನೇಹಿತರೆ ನಮಸ್ಕಾರ. ನೀವು ಇದೇ ಥರನೇ ನಿಮ್ಮ ಒಂದು ಟಾಯ್ ಬಾಕ್ಸನ್ನು ಯಾವ ಥರ ಎಡಿಟ್ ಮಾಡೋದಂತ ನಾನು ಇವಾಗ ಹೇಳ್ತಾ ಇದ್ದೀನಿ. ಸೊ ವೀಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ತುಂಬ ಟ್ರೆಂಡಿಂಗಲ್ಲಿರುವಂಥ ಈ ಒಂದು ಟಾಯ್ ಬಾಯ್ನ ನೀವು ಸಹ ಎಡಿಟ್ ಮಾಡ್ಕೋಬೋದು. ಸೊ ಯಾವ ಥರ ಅಂತ ನಾನು ಇವಾಗ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವೀಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕೊನೆ ತನಕ ನೋಡಿ. ಸ್ನೇಹಿತರೆ, ಮೊದಲನೇದಾಗಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಮೊಬೈಲಲ್ಲಿರುವಂಥ ಪ್ಲೇಸ್ಟೋರು ಅಥವಾ ಆ್ಯಪ್ ಸ್ಟೋರ್ ಏನಿರುತ್ತೆ ಅದರಲ್ಲಿ ನೀವು ChatGPT ಅನ್ನೋ ಒಂದು ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಸೊ ನೋಡ್ತಾ ಇರ್ಬೋದು, ಇದೇ ಒಂದು ಅಪ್ಲಿಕೇಶನ್, ಸೆಕೆಂಡ್ ಒನ್ ಇದೆ ಅಲ್ವಾ, ಇದೇ ಒಂದು ಅಪ್ಲಿಕೇಶನು. ಇದನ್ನು ನೀವು ಇನ್ಸ್ಟಾಲ್ ಮಾಡಿದ ಮೇಲೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಲಾಗಿನ್ ಮಾಡ್ಕೋಬೇಕಾಗತ್ತೆ. ಓಕೆನಾ? ಸೊ ಲಾಗಿನ್ ಆದಮೇಲೆ ನೀವೇನು ಮಾಡಬೇಕಾಗತ್ತೆ ಅಂದರೆ ನೆಕ್ಸ್ಟು ಆ್ಯಪ್ನ ಓಪನ್ ಮಾಡಿದ್ಮೇಲೆ ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಮ್ಯಾನೇಜ್ ChatGPT ಅಂತ ಇದೆ. ಅದರ ಕೆಳಗಡೆ ನಿಮಗೆ ಒಂದು ಪ್ಲಸ್ ಐಕನ್ ಕಾಣಿಸ್ತಾ ಇದೆ, ಸರ್ಚ್ ಬಾರ್ ಇದೆಯಲ್ಲ ಅದ್ರ ಪಕ್ಕದಲ್ಲಿ. ಸೊ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟು ಅಟ್ಯಾಚ್ ಫೋಟೋಸ್ ಅಂತಿದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೋಟೋಸ್ ಇಲ್ಲಾಂದರೆ ಟೇಕ್ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಸಹ ನೀವು ಫೋಟೋಸ್ನ ಇಲ್ಲಿ ಆ್ಯಡ್ ಮಾಡ್ಬೋದು. ಓಕೆನಾ? ಇವಾಗ ನಿಮ್ಮ ಒಂದು ಫೋಟೋ ಟಾಯ್ ಥರ ನೀವು ನೋಡಬೇಕಂದ್ರೆ ನಿಮ್ಮ ಒಂದು ಫೋಟೋ ಅಟ್ಯಾಚ್ ಮಾಡಿದ್ರೇ ನಿಮಗೆ ಆ ಒಂದು ಫೋಟೋ ಜನ್ರೇಟ್ ಆಗುತ್ತೆ. ಸೊ ನೆಕ್ಸ್ಟು ಅಟ್ಯಾಚ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಡೈರೆಕ್ಟ್ ಗ್ಯಾಲರಿ ಮೇಲೆ ಹೋಗುತ್ತೆ. ಸೊ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಫೋಟೋನ ನೀವಿಲ್ಲಿ ಸೊ ಹಾಕಬೇಕಾಗುತ್ತೆ. ಇವಾಗ ನಾನೊಂದು ಫೋಟೋನ ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ? ಅಪ್ಲೋಡ್ ಆಗ್ತಾಯಿದೆ. ಓಕೆ, ಅಪ್ಲೋಡ್ ಆಯಿತು. ಸೊ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಮೆಸೇಜ್ ChatGPT ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಒಂದು ಟೆಕ್ಸ್ಟ್ನ ಬರಿಬೇಕಾಗುತ್ತೆ. ಸೊ ಪ್ರಾಂಪ್ಟ್ ಅಂತೀವಿ ನಾವು ಅದಕ್ಕೆ. ಅದು ಯಾವ ಥರ ಬರೆಯೋದಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಅದೇ ಥರ ನೀವು ಕಾಪಿ ಮಾಡಿಕೊಂಡು ಜಸ್ಟ್ ಚೇಂಜಸ್ ಮಾಡಬೇಕಾಗತ್ತೆ. ತೋರಿಸ್ತೀನಿ ಯಾವ ಥರ ಚೇಂಜಸ್ ಮಾಡೋದಂತ. ಸೊ ನಾನಿವಾಗ ನನ್ನ ನೋಟಲ್ಲಿ ಒಂದು ಟೆಕ್ಸ್ಟ್ನ ಬರೆದಿಟ್ಕೊಂಡಿದ್ದೀನಿ, ಪ್ರಾಂಪ್ಟ್ನ. ಅದನ್ನು ಇವಾಗ ನಾನು ಕಾಪಿ ಮಾಡ್ಕೊತೀನಿ. ಎಲ್ಲೆಲ್ಲಿ ಚೇಂಜಸ್ ಮಾಡಬೇಕಂತ ನಾನು ಇವಾಗ ನಿಮಗೆ ಹೇಳ್ತೀನಿ. ಓಕೆನಾ? ಸೊ ನೋಡ್ತಾ ಇರ್ಬೋದು, ಇದೇ ಥರ ನಿಮ್ಮ ಒಂದು ಪ್ರಾಂಪ್ಟ್ನ ಕಾಪಿ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿದೆ. ನೆಕ್ಸ್ಟ್ ಏನು ಮಾಡಬೇಕಾಗತ್ತೆ ಅಂದರೆ ಕ್ರಿಯೇಟ್ ದ ಇಮೇಜ್ ChatGPT ಅಂತ ಅಷ್ಟೇ ಇರಲಿ. ಬ್ರಾಕೆಟಲ್ಲಿ ಏನಿದೆ ಅಲ್ವಾ ಅದನ್ನ ನೀವು ಚೇಂಜ್ ಮಾಡಬೇಕಾಗುತ್ತೆ. ಸೊ ಕ್ಯಾರೆಕ್ಟರ್ ನೇಮ್, ನಿಮ್ಮ ಒಂದು ಹೆಸರು ಏನಿರುತ್ತೆ ಅದನ್ನು ನೀವು ಇಲ್ಲಿ ಹಾಕಿ. ಓಕೆ, ನಾನಿವಾಗ ನೇಮ್ ಹಾಕಿದ್ದೀನಿ. ನೆಕ್ಸ್ಟು ಕಂಟಿನ್ಯೂ ಹಂಗೆ ಇರಲಿ. ಪ್ಯಾಕೇಜ್ಡ್ ವರ್ಟಿಕಲಿ ಇನ್ನೇ ಪ್ರೀಮಿಯಮ್ ಅದೇನಿದೆ ಅಲ್ವಾ ಅದನ್ನು ನೆಕ್ಸ್ಟ್ ಹಂಗೆ ಇರಲಿ. ನೆಕ್ಸ್ಟ್ ಕೆಳಗಡೆ ಡಿಸ್ಕ್ರೈಬ್ ಪೋಸ್ ಅಂತಿದೆ ನೋಡಿ, ಔಟ್ಪುಟ್ಟು ಆ್ಯಂಡ್ ಡೀಟೇಲ್ಸು. ಸೊ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಔಟ್ಪುಟ್ಟು ಮತ್ತು ಪೋಸ್ನ ಹಾಕಿ. ನಿಮಗೆ ಫಾರ್ ಎಕ್ಸಾಂಪಲ್ಗೆ ವೈಟ್ ಟಿ ಶರ್ಟ್, ಓಕೆನಾ, ವೈಟ್ ಟಿ ಶರ್ಟ್ ಆ್ಯಂಡ್ ಬ್ಲಾಕ್ ಪ್ಯಾಂಟ್. ಓಕೆನಾ? ಸೊ ನೆಕ್ಸ್ಟು ವಿತ್ ಶೂಸ್. ಓಕೆನಾ? ಸೊ ನೆಕ್ಸ್ಟು ಇಷ್ಟು ಬರೋದಾದ್ಮೇಲೆ ನೆಕ್ಸ್ಟ್ ಹಿಂಗೆ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ನಿಮಗೆ ಯಾವ್ದು ಬೇಕು ನೀವು ಅದನ್ನ ಔಟ್ಪುಟ್ ಲುಕ್ನ ಪಡಿಬೋದು. ಬಟ್ ಏನಂದರೆ ಇಲ್ಲಿ ನಿಮಗೆ ಎಕ್ಸಾಕ್ಟಾಗಿ ಒಂದು ಔಟ್ಪುಟ್ಟಿಗೆ ತಕ್ಕಂತೆ ಪಿಕ್ ಬರುತ್ತಂತ ನಾನು ಹೇಳೋಕ್ಕಾಗಲ್ಲ. ಸೊ ಯಾಕಂದರೆ AI ಜನ್ರೇಟ್ ಅಲ್ವಾ, ಅದು ಯಾವ ಥರ ಬೇಕಾದರೂ ಕೊಡ್ಬೋದು. ಬಟ್ ಒಂದು 80% ನಿಮಗೆ ಕರೆಕ್ಟಾಗಿ ಅದೇ ಒಂದು ಔಟ್ಫಿಟ್ ಲುಕ್ಕಲ್ಲಿ ಸಿಗುತ್ತೆ. ನೆಕ್ಸ್ಟ್ ನೀವು ಈಗ ನೋಡ್ತಾ ಇರ್ಬೋದು, ಮತ್ತೇನು ಚೇಂಜಸ್ ಮಾಡಬೇಡಿ. ಹಂಗೆ ಡೌನ್ ಬಂದರೆ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು, ನೀಟ್ಲಿ ಇನ್ನು ಸಪ್ರೇಟ್ ಮೋಲ್ಡೆಡ್ ಅಂತಿದೆ ನೋಡಿ. ಅದು ನೆಕ್ಸ್ಟ್ ಆಕ್ಸೆಸರೀಸ್ 1 2 3 ಅಂತಿದೆ ಅಲ್ವಾ, ಅಲ್ಲಿ ನೀವು ಏನನ್ನು ಆಕ್ಸೆಸರೀಸು ಆ ಒಂದು ಬಾಕ್ಸಲ್ಲಿ ಇರಬೇಕು ಅನ್ನೋದನ್ನು ನೀವು ಇಲ್ಲಿ ಟೈಪ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ಗೆ ನಾನು ಇವಾಗ ಸೋಷಿಯಲ್ ಮೀಡಿಯಾ ಬಗ್ಗೆ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಇನ್ಸ್ಟಾಗ್ರಾಮು, ನೆಕ್ಸ್ಟು ಫೇಸ್ಬುಕ್ಕು, ನೆಕ್ಸ್ಟು ಯೂಟ್ಯೂಬ್ ಅಂತ ಹಾಕ್ತೀನಿ. ಓಕೆನಾ? ಸೊ ನೆಕ್ಸ್ಟ್ ಇದೆಲ್ಲ ಆದಮೇಲೆ ವಿಜುವಲ್ ಥೀಮ್ಸ್ ಆ್ಯಂಡ್ ಟೆಕ್ಸ್ಚರ್ಸ್ ಆರ್ ಬ್ಯಾಕ್ಗ್ರೌಂಡ್ ಅಂತಿದೆ ನೋಡಿ, ಅಲ್ಲಿ ನೀವೇನು ಮಾಡಬೇಕಂತಂದರೆ ನಿಮ್ಮ ಒಂದು ಟಾಯ್ ಬಾಕ್ಸಲ್ಲಿ ಬ್ಯಾಕ್ಗ್ರೌಂಡ್ ಯಾವ ಥರ ಇರಬೇಕು ಅನ್ನೋದನ್ನು ನೀವು ಇಲ್ಲಿ ಎಡಿಟ್ ಮಾಡ್ಕೋಬೋದು. ಇಲ್ಲಪ್ಪ ನನಗೇನು ಬ್ಯಾಕ್ಗ್ರೌಂಡ್ ಬೇಡ, ಆ್ಯಸ್ ಯೂಸಲ್ ಏನು ಬರುತ್ತೆ ಅದೇ ಬರಲಿ ಅನ್ನೋದಿದ್ದರೆ ನೀವು ಇದನ್ನು ಕ್ಲಿಯರ್ ಮಾಡ್ಕೋಬೋದು. ಓಕೆನಾ? ನಿಮಗೆ ಬೇಡ, ರಿಕ್ವೈರ್ಮೆಂಟ್ ಆಗಿರುವಂಥ ಒಂದು ಬ್ಯಾಕ್ಗ್ರೌಂಡ್ ಬೇಕಂದರೆ ಸೊ ನೀವು ಬ್ಯಾಕ್ಗ್ರೌಂಡನ್ನ ಹಾಕ್ಕೋಬೋದು. ಬೇಡ ನನಗೆ ಇರಲಿ ಅಂದರೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಹಂಗೆ ಕ್ಯಾರೆಕ್ಟರ್ ನೇಮ್ ಆಫ್ ದ ಥೀಮ್ಸು ಇನ್ ಎ ಸ್ಟೈಲ್ ಆಫ್ ಫೋಟೋಗ್ರಫಿ, ಕಲರ್ ಆ್ಯಂಡ್ ಮಟೀರಿಯಲ್. ಯಾವ ಥರ ನೀವು
ಅದರಲ್ಲಿ ಮಟೀರಿಯಲ್ಲು ಕಲರು ಏನೇನು ಇರಬೇಕು ಅನ್ನೋದನ್ನು ನೀವು ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡ್ಬೋದು. ಓಕೆನಾ. ಸೊ ಇಲ್ಲ ನಾನು ಮೆನ್ಷನ್ ಮಾಡಲ್ಲ, ನನಗೆ ಏನು ಬರುತ್ತೆ ಅದೇ ಇರಲಿ ಅನ್ನೋದಾದರೆ ನೀವು ಇಲ್ಲಿ ಇದನ್ನು ಸಹ ಕ್ಲಿಯರ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಪರ್ಟಿಕ್ಯುಲರಾಗಿ ಯಾವ್ಯಾವ ಕಲರಲ್ಲಿ ಬೇಕು ಅನ್ನೋದನ್ನು ನೀವು ಸಹ ಇಲ್ಲಿ ಟೈಪ್ ಮಾಡಬೇಕು. ಫಾರ್ ಎಕ್ಸಾಂಪಲ್ಗೆ ಇನ್ಸ್ಟಾಗ್ರಾಮ್ ಯಾವ ಕಲರ್ ಬೇಕು, ಫೇಸ್ಬುಕ್ ಯಾವ ಕಲರ್ ಬೇಕು, ಸೊ ಬ್ಯಾಕ್ಗ್ರೌಂಡ್ ಯಾವ ಕಲರ್ ಬೇಕು ಅನ್ನೋದನ್ನು ನೀವು ನೀಟಾಗಿ ಇಲ್ಲಿ ಟೈಪ್ ಮಾಡಿದರೆ ಸಾಕು, ನಿಮಗೆ ಒಂದು ಏನಿದೆ ಟಾಯ್ ಅದು ಬರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಹಂಗೆ ಕೆಳಗಡೆ ಬಂದರೆ ದ ಪ್ಲಾಸ್ಟಿಕ್ ಬ್ಲಿಸ್ಟರ್ ಈಸ್ ಅಂತಿದೆ ನೋಡಿ. ನೆಕ್ಸ್ಟ್ ಕೆಳಗಡೆ ಹಂಗೆ ಕಂಟಿನ್ಯೂ ಬಂದರೆ ಬ್ರಾಕೆಟಲ್ಲೇ ಲೈಟಿಂಗ್ ಸ್ಟೈಲ್ ಅಂತಿದೆ ಅಲ್ವಾ, ಅದರಲ್ಲಿ ನೀವು ಯಾವ ಥರ ಲೈಟಿಂಗ್ ಸ್ಟೈಲ್ನ ಬೇಕು ಅನ್ನೋದನ್ನು ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಓಕೆನಾ. ಸೊ ಬೇಡ ಅಂದರೆ ನೀವು ಅದನ್ನು ಸಹ ಕ್ಲಿಯರ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು ಸಿನಿಮ್ಯಾಟಿಕ್ ಹೈಪರ್ ಡೀಟೇಲ್ಡ್ ಅಂತಿದೆ ನೋಡಿ. ಹಂಗೆ ಕಂಟಿನ್ಯೂ ಮಾಡಿಕೊಂಡು ನೀವು ನೆಕ್ಸ್ಟು ಇಲ್ಲಿ ಏರೋ ಮಾರ್ಕ್ ಇದೆ ನೋಡಿ, ಅಲ್ಲಿ ನೀವು ಒತ್ತಿದರೆ ನಿಮ್ಮ ಒಂದು ಇಮೇಜು ಜನ್ರೇಟ್ ಆಗುತ್ತೆ. ಬಟ್ ಇಮೇಜ್ ಜನ್ರೇಟ್ ಆಗೋಕ್ಕೂ ಮುಂಚೆ ನೀವು ಏನೇನು ಚೇಂಜಸ್ ಬೇಕು ಅನ್ನೋದನ್ನು ದಯವಿಟ್ಟು ಇಲ್ಲಿ ಟೈಪ್ ಮಾಡ್ಕೊಳ್ಳಿ, ಏನೇನು ಬೇಕು ಅನ್ನೋದನ್ನು. ಉಳಿದಿದ್ದು ಮಾತ್ರ ಏನು ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ, ನಾನು ಏನು ಹೇಳಿದ್ನಲ್ವ ಅಷ್ಟು ಮಾತ್ರ ನೀವು ಚೇಂಜಸ್ ಮಾಡ್ಕೊಳ್ಳಿ. ಸೊ ಇದನ್ನು ನಾನು ಪ್ರಾಂಪ್ಟ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿ ಹೋಗಿ ನೀವು ಕಾಪಿ ಮಾಡಿಕೊಂಡು ಜಸ್ಟ್ ಚೇಂಜಸ್ ಮಾಡಿದರೆ ಸಾಕು. ನೆಕ್ಸ್ಟ್ ಇಲ್ಲಿ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಮೇಜು ಜನ್ರೇಟ್ ಆಗುತ್ತೆ. ಓಕೆನಾ. ಸೊ ಇಮೇಜ್ ಜನ್ರೇಟ್ ಆಗೋಕ್ಕೂ ಮುಂಚೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಚಾಟ್ ಜಿಪಿಟಿಯಲ್ಲಿ ನಿಮ್ಮ ಒಂದು ಮೇಲ್ ಐ ಡಿನ ಹಾಕ್ಕೊಂಡು ಲಾಗಿನ್ನ ಮಾಡಬೇಕಾಗತ್ತೆ. ನೋಡ್ತಾ ಇರ್ಬೋದು AI ಇಮೇಜು ಜನ್ರೇಟ್ ಆಗಿದೆ. ಸೊ ಇದೇ ಥರ ನಿಮ್ಮ ಒಂದು ಫೋಟೋಗಳನ್ನು ನೀವು ಟಾಯ್ ಬಾಕ್ಸ್ ಆಗಿ ಎಡಿಟ್ ಮಾಡ್ಬೋದು. ನೆಕ್ಸ್ಟೇ ಸೇವ್ ಮಾಡ್ಕೊಳ್ಳೋದು ಯಾವ ಥರ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸೇವ್ ಬಟನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಒಂದು ಟಾಯ್ ಏನಿದೆ ಒಂದು ಫೋಟೋ ಅದು ಗ್ಯಾಲರಿಲಿ ಸೇವ್ ಆಗಿರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ನಿಮಗೆ ಲೈಕ್ ಜೊತೆಗೆ ಕಮೆಂಟು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋಕೋಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.